ನಾಳೆ ಪ್ರಿಯಾರ್ ಬರ್ಲಿಕತ್ತಾರ ಮನಿಯರೇ ರಂದಿ ಆಗ್ಯದ ನನಗೆ ಕೈಕಾಲು ಬ್ಯಾನಿ ಸಂಬಂಧ ಸರಿಯಾಗಿ ಸ್ವಚ್ಛ ಮಾಡಿಲ್ಲ. ಬಂದು ಏನು ಅಂತ್ಕೋತಾಳೋ ಏನು, ಸ್ವಚ್ಛರ ಮಾಡಬೇಕು ನನಗರೆ ಆಗಂಗಿಲ್ಲ. ಸುಂದ್ರಿಗರ ಫೋನ್ ಮಾಡ್ಲಿ ಏನು, ಸ್ವಲ್ಪ ಬರ್ತಾರ ಏನು ಮಾಡ್ತಾರ, ಏನಾರ ಅಂತಾವು ಅಂದ್ರೆ ನಲ್ಲಕ್ಕ ಕೆಲಸ ಯಾರ ಮಾಡ್ತಾವಲ್ಲ ಕಡೆ ಸುಮ್ಮ. ಹಲೋ, ಹಾಂ ಹಲೋ ಸುಮಾ, ಒಂದು ಮಾತು ಕೇಳೋದಿತ್ತವ, ಎಲ್ಲಿದ್ದಿ? ಅದೇ ಏನಿಲ್ಲ, ನಾಳೆ ಪ್ರಿಯಾರ್ ಬರ್ಲಿಕತ್ತಾರ, ಅದಕ್ಕೆ ಒಂದು ಸ್ವಲ್ಪ ಮನೆ ಕಡೆ ಬಂದು ಹೋಗ್ತೀರಾ ನೀನು ಸುಂದ್ರಿ ಒಂಚೂರು? ಬಾ, ಸಹಾಯ ಆತದ ನೋಡುವ, ಒಂದು ಸ್ವಲ್ಪ ಸುಂದ್ರಿನೂ ಕರ್ಕೊಂಡು ಬಾ. ಹೌದ್ರಿ, ಅಂದ್ರೆ ಮೊಮ್ಮಗ ಪ್ರಿಯಾ ಬರೋರೇನ್ರಿ? ಮನೆ ತುಂಬತದ ಈಗ. ಆಯ್ತು ತಗೋರಿ ಮಾಮಿ, ಬಂದು ಹೋಗ್ತೀವಂತ. ಅವ್ರು ನಾಳೆ ಬರ್ತಾರನ, ಮನೆ ಎಲ್ಲ ಸ್ವಚ್ಛ ಮಾಡಿ ಸಾಡ ಬಳಿಲಿಕ್ಕೆ ಕರಿತಾಳೆ ಈಗ. ಅಂತೆ ಸಾಡ ಬಳಿಲಿಕ್ಕೆಲ್ಲ ಬರ್ತೀವಿ ಹೇಳ್ರಿ ಮಾಮಿ. ಏನ ಅಂತೆಲ್ಲ ಸುಮಾ? ನೋಡುವ, ಇಷ್ಟ ಇದ್ರ ಬರ್ರಿ, ಇಲ್ಲಂದ್ರ ಸುಮ್ಮನೆ ನಿಮ್ಗೆ ಯಾಕೆ ತ್ರಾಸು? ಆಕಿನ ಸುಂದ್ರಿನ ಏನ ಅಂದ್ಲಲ್ಲ? ಏನಂದಿಲ್ರಿ ಮಾಮಿ, ಪ್ರಿಯಾ ನೋಡ್ಲಾರ ಭಾಳ ದಿನ ಆಯ್ತು ಅಂತ ಅನ್ಲಿಕತ್ತಿದ್ದೀವ್ರಿ. ಹಂಗ್ಯಾಕೆ ಅನ್ಕೋತೀರಿ ಮಾಮಿ? ಬರ್ತೀವಿ ಹೇಳ್ರಿ, ನಾವೇನು ಹಂಗೆ ಅನ್ಕೊಳಂಗಿಲ್ರಿವ, ನಮ್ಗೆ ತ್ರಾಸ ಆಗ್ತದ್ರಿ ಸುಮ್ಮನೆ. ಬರ್ತೀವಿ ಹೇಳ್ರಿ, ಒಬ್ರಿಗೊಬ್ರು ಆಗ್ಬೇಕಲ್ರಿ. ಮತ್ತೆ ನೀವೇನು ವಿಚಾರ ಮಾಡಬೇಡ ಹೇಳ್ರಿ ಮಾಮಿ, ನಾವು ಬಂದು ಹೋಗ್ತೀವಂತ. ಅಯ್ಯವ್ವ, ನಾ ಒಂದಿದ್ದು ಕೇಳಿಸ್ಕೊಂಡ್ಲೇನ ಮತ್ತೆ ಮಾಮಿ? ನೀವೇನ ಸುಮ್ಮ ಡೈರೆಕ್ಟಾಗಿ ಅಂತೀಯಲ್ಲ ಅವ್ರಿದ್ರಿಗೆ. ಕೇಳಿಸ್ಕೊಳಕ್ ಬಿಡು, ಸಾಕಾಗ್ಬಿಟ್ಟದವ ಮಾಡೋದು. ನಾವು ಯಾವಾಗಾರ ಮಾತಿಗೆ ಬಂದಾಗ ಏನ್ರ ಪರಕ್ ಆಯ್ತಂದ್ರೆ ಹೆಂಗೆ ಬೈತಾಳ ಮತ್ತೆ? ನಮ್ಮನೇನು ಮನಿ ಅಂತಿಕೊಂಡಾಳ ಏನು? ತೀರಾ ಒಂದು ಲಿಮಿಟ್ ಅಂತ ಇರ್ತದ. ನಾ ಅನ್ನೋದಕ್ಕಿಂತ ನೀ ಎಂದಿದ್ದ ಜಾಸ್ತಿ ಕೇಳಿಸುಂದ್ರಿ. ನಾ ಅಂದಿದ್ದು ಹೆಂಗೋ ಮ್ಯಾನೇಜ್ ಮಾಡಿದೆ ನಾನು. ನೀ ಅಂದ್ರೂ ಹೆಂಗಾರ ಮ್ಯಾನೇಜ್ ಮಾಡಿಬಿಡ್ತೀವಿ ಹೇಳವಾ ಸುಮ್ಮ. ಹಂಗಾಗಿ ಎಲ್ಲ ಕಡೆ ಬಚಾವಾಗಿ ಬರ್ತೀರಿ. ನಮ್ಮಂತರ ನೋಡು, ನಾನೇ ಅದ್ರಾಗ ನಂದಂತ್ರೂ ಎಲ್ಲೋದ್ರೂ ಒಂದು ಮಾತು ಅಂದ್ನಂದ್ರೆ ಅಷ್ಟು ಸಿಕ್ಕಾಕೊಂಡ್ಬಿಡ್ತೀನಿ ನೋಡು. ಏನು ಕರ್ಮದನೆ ನಂದು. ಹೆಂಗೆ ಕನ್ಕೋತೀವಿ ಬಿಡ ಸುಂದ್ರಿ, ಆಕಿಂದೇನು ಹಚ್ಚಿದಿ ನಡಿಯ ಕಡಿ. ಈಗ ನೋಡುವ ಯವ್ವ, ಅಡಿಗೆ ಮನೆಯರೇ ಅಷ್ಟು ರಂದಿ ಮಾಡಿರ್ತಾಳವ್ವ ತಾಯಿ. ಕಾಲು ನೋವು ಆಗ್ಯದ ಅನ್ನೋದು ಏನು ಮಾಡಂಗಿಲ್ಲ ಕೆಲಸ. ಅಲ್ಲಿದಲ್ಲೇ ಮಾಡಿ, ಅಲ್ಲಿದಲ್ಲೇ ಇಟ್ಟು, ಇಲ್ಲಿದಲ್ಲೇ ಒತ್ತಿ ಸುಮ್ಮ ಆಗಿನ ಪೂರ್ತಿ ಇಬ್ರು ಗಂಡ ಹೆಂಡತಿ ಮಾಡ್ಕೊಂಡು ತಿಂದ್ಬಿಡ್ತಾರ. ಈಗ ಹೋಗಿ ಸಾಡ ಬಳಿಬೇಕು ನೋಡುವ ಯವ್ವ. ಇನ್ನ ಅಂತಾರಲ್ಲ, ಅಂಡ್ಗಚ್ಚಿ ಹಾಕೊಂಡು ಮಾಡಕ್ಕೆ ನಿಂದಿರ್ಬೇಕು ಈ ಕೆಲಸ ನಾವು ಅಷ್ಟು. ಹೌದು ಸುಮ್ಮ, ಅದ್ರಾಗ ಒಂದು ರೂಮ್ ಸ್ವಚ್ಛ ಮಾಡಿ ಬಂದೇವಂದ್ರೆ ಬಿಡಂಗಿಲ್ಲ ಮುದುಕಿ. ಅಲ್ಲೇ ನೋಡ ಸುಮ್ಮ, ಒಂಚೂರು ಇಲ್ಲೇ ನೋಡ ಸುಂದ್ರಿ ಅಂತ ಮುಂದೆ ನಿಂತು ಬಿಡ್ತಾಳೆ. ಎಲ್ಲ ಸೊಂಟದ ಮೇಲೆ ಕೈ ಇಟ್ಕೊಂಡು ಕೆಲಸ ಮಾಡಿಸ್ಕೊಳಕಂದ್ರೆ ಒಂದು ನಂಬರ್ ನೋಡು. ಅಡುಗೆ ಮನೆಯಿಂದ ಹಿಡಿದು ಈಗ ನೋಡ್ಬೇಕಂದ್ರೆ ಹಿತ್ತಲ್ದಾಗ ಬತ್ತಲ್ದಾಗ ಎಲ್ಲ ಕಸ ಒಡ್ಸ್ಕೊಂಡು ಸೊಸಿ ಬರಷ್ಟಿಗೆ ಚಂದಾಗಿ ಮನೆ ಮಾಡಿ ಇಟ್ಬಿಡಾಕಿ. ಅಕ್ಕಿ ಬರ್ತಾಳು ನಾಳೆ ಬಿಣ್ಣಾಣಿಗಿತ್ತಿ ನುಳ್ಕೋತ. ನಾವಿಬ್ರು ಇಲ್ಲಿ ಇಷ್ಟೆಲ್ಲ ಸಾಡ ಮಾಡಿರ್ತೀವಿ, ಕಣ್ಣಿಗೆ ಕಾಣಂಗಿಲ್ಲ ಆಕಿಗೆ ಪ್ರಿಯವ್ಗ, ಸಿಟಿ ಸೊಸಿಗೆ. ಬಂದು ನಾವೇನ್ರ ಒಂಚೂರು ಮಾಮಿ ಮುಂದೆ ಆಡ್ಕೊಳ್ತಾ ಕೂತೀವಂದ್ರೆ ಎಷ್ಟು ಒದರ್ತಾಳ. ತನಗೇನು ಗೊತ್ತದಂತ ಮಾಡ್ತಾಳನೆ. ಇಲ್ಲಿ ಮಾಮಿದು ಎಷ್ಟು ಸಾಡ ಬೆಳಿತೀವಿ ಅನ್ನೋದು ನನಗೆ ಗೊತ್ತದು, ನಿನಗೆ ಗೊತ್ತು. ಆಕಿಗೇನಾರ ಗೊತ್ತನು? ಯಾವಾಗ ಬರ್ತಾಳ ನಾಟಕ ಮಾಡ್ತಾಳೆ ಇಲ್ಲಿ. ಅತ್ತಿಯವ್ರಿ ಹಂಗಲ್ಲ ಹೀಗಲ್ಲ ಹಾಗಲ್ಲ ಅಂತೇಳಿ ಬೆಂಗಳೂರು ಭಾಷೆ ಮಾತಾಡ್ಕೊತ. ನನಗಂತೂ ಸಿಟ್ಟ ಬರ್ತದೆ ನೋಡುವ, ನೀ ಏನ್ರನ್ನಕ್ಕೆ ನಂದ್ರನೆ. ಸುಮ್ಮ, ನೀ ಅನ್ನೋದು ಕರೆ ನೋಡೋದು ವಾಯವ್ವ. ಇಷ್ಟು ಡೌಲ್ ಬಡಿತಾಳಲ್ಲ ಆಕಿ, ಡೌಲ್ಗಿತ್ತಿ ನನಗರೇ ತಗ ಅಂತಿರ್ತದೆ ನೋಡಾಕಿನ ಮಾತು ಕೇಳಿದ್ರೆ. ಸುಮ್ಮ ಏನೋ ಅನ್ಲಿಕ್ಕೆ ಬರಂಗಿಲ್ಲ, ಒಂದೇ ಊರಾಗಿರ್ತೀವಿ ಅಂತೇಳಿ ನೀನೇ ಪ್ರಿಯಾ ಅನ್ಕೋತ ಹೋಗ್ತೀನಿ. ನನಗರೇ ಒಂಚೂರು ಸೇರಂಗಿಲ್ಲವ ಯವ್ವ ಆಕಿನ ಅಂದ್ರನೆ. ಸುಮ್ಮ ಬರ್ತೀವಿ ಒಂದು ಹೋಗೋದ ಬೇಡ ಅಂತೀನಿ ಅಂದ್ರೆ ತಿಳಿತದಕಿ ಡುಮ್ಮಿಗೆ. ಅಲ್ಲ ರೊಕ್ಕಿದ್ದಾವ ಬೇಕಾದಂಗ ಒಂದು 4-5 ಆಳಚ್ಚಿ ಮಾಡಿಸ್ಬೇಕಿಲ್ಲ. ನಮ್ಮನೇನು ಪುಕ್ಷಟ್ಟೆ ದುಡಿಲಿಕ್ಕಿ ಇದು ಅಂತ ತಿಳ್ಕೊಂಡಾಳಾಕಿ. ಮತ್ತೆ ಮ್ಯಾಲ ಒಂದು ಮಾತು ಅನ್ನೋದು ತೆತ್ತಿರ ಸಾಕು. ನನಗೆ 100 ಎಕರೆ ಅದ, 200 ಎಕರೆ ಅದ, ಅಷ್ಟದ ಇಷ್ಟದ ಅಂತೇಳಿ ಇಬ್ಬರು ಗಂಡ ಹೆಂಡತಿ ಜಂಬ ಕಚ್ಕೋತಾರ. ಈಗ ಒಂದೆರಡು ಹಾಳಚ್ಚಿ ಮಾಡಿಸ್ಲಿಕ್ಕೆ ಬರಂಗಿಲ್ಲನು? ಮಾಡಿಸ್ತಾರ ಅವ್ರ ಬಲ್ಲೆ ಭಾಳ ಇದಿರ್ತದ. ಅಲ್ಲ ಆಕಿ ಸೊಸಿ ಬಂದಿದ್ದು ಮಾತಿರ್ತಾಳಿಲ್ಲ, ಎದಕ್ಕಿಷ್ಟು ಬಡ್ಕೊತದನೇ ಇದು? ತೀರಾ ಯಾರಿಗೆ ಸಿಗಲ್ಲ ಸೊಸಿ, ಈಕಿಗೆ ಸಿಕ್ಕಾಳ ಅನ್ನೋರ್ ಗತೆ ಮಾಡ್ತಾರವ್ವ. ಹ್ಞೂನವ, ಅತೀ ಮಾಡ್ತಾವ. ನಾವು ಬೇಕಾದಂಗೆ 3-4 ಮಕ್ಕಳು ನಾಡ್ದೀವ್ವ. ಇನ್ನು ಫಸ್ಟ್ನೇದಾದ್ರೆ 5 ತಿಂಗಳ ತನಕ ಬಂದಿಲ್ಲ ಬಿಡು. ಫಸ್ಟ್ನೇ ಬಾಣೆತನ ಚಲೋ ಆಗ್ಯದ, ಯಾಕೆ ಸುಳ್ಳು ಹೇಳ್ಬೇಕು. 2ನೇದಕ್ಕೆ 3ನೇದಕ್ಕಂತೂ 3 ಬಂದಿವೆ. ನೀನು ಬಂದು ಯಾರು ಎತ್ಕೋತಾರೆ ಖುಷಿನ? ನಾವೇ ಜೋಳಿಗೆ ಹಾಕಿ ತೂಗೋದು, ಹತ್ತುಗಳನ್ನ ಎತ್ಕೊಳ್ಳೋದು, ಮತ್ತೆ ಬಂದು ಬಗಲಾಗಿ ಎತ್ಕೊಂಡು ಒಂದೊಂದ್ಸಲ ಪಲ್ಯ ಒಗ್ಗರಣೆ ಹಾಕೋದು, ಬಕ್ರಿ ಮಾಡೋದು, ಇಂಥವೆಲ್ಲ ಮಾಡೀವಿ. ಇಕ್ಕಿನಂಗಿದ್ರೆ ಮುಗಿದು ಹೋಯ್ತಾಳು. ಹ್ಞೂನಯ್ಯವ್ವ, ನಾ ಹಡ್ದು ಬಂದಾಗ ನಂಗೆ ಆಯ್ತು ಅಯ್ಯವ್ವ. ಯಾರು ಎತ್ಕೊಳ್ಳೋರಿಲ್ಲ, ಏನೂ ಇಲ್ಲ ಖುಷಿನ. ಇವ್ರು ನಮ್ಮ ಮನೆಯವರು ಇರುತ್ತಾನೆ ಎತ್ಕೊಳ್ಳೋರವ್ವ. ಹೋಗಿಂದ ಏನು ಮಾಡಬೇಕು? ಇವರೇ ನಾನು 2 ಮಕ್ಕಳು ಅಷ್ಟು ಕಾಡಿಸು ಭಾಳ ಅನುಭವಿಸಿನವ ಸುಂದ್ರಿ. ನಮ್ಮ ಅತ್ತಿ ಒಂಚೂರು ಎತ್ಕೋತಿದ್ದಿಲ್ಲ ನಿನ್ನ ಖುಷಿನ. ಹಿಂಗಾದ್ರೆ ಮುಗೀತು ಬಿಡವ. ಪ್ರಿಯಾ ಪುಣ್ಯ ಮಾಡ್ಯಾಳ ಬಿಡ ನಿನ್ನ ಅಂತ ಅತ್ತೇನು ಪಡಿಲಿಕ್ಕಿ. ಏನು ಪುಣ್ಯ ಮಾಡ್ಯಾಳ? ಎದಕ್ಕೆ ಬಂತು ಹಿಂಗೆ ಮಾಡಿದ್ರೆ ಹೌದಂತಾರನು? ಎಲ್ಲ ಗಂಡನ ಮನ್ಯಾಗ ಹೊಂದ್ಕೊಂಡು ಹೋಗ್ಬೇಕವ್ವ, ಹೆಂಗೆ ಬಂದ್ರು ಅಡ್ಜಸ್ಟ್ ಆಗಿ ಹೋಗ್ಬೇಕು. ಅದಕ್ಕಂತಾರೆ ಸ್ವಸ್ಥರ ಅಂತೇಳಿ. ಎಲ್ಲ ಅತ್ತಿ ಕೈಲೇ ಮಾಡಿಸೋದು. ಬಂದ್ಗನೆ ಅತ್ತಿಗೆ ಏನಾರು ತಪ್ಪು ಮಾಡಿದ್ಗನೆ ಒಟ ಬೈದು ಮಾಡಿದ್ರೆ ಅದಕ್ಕೇನು ಸೊಸಿ ಅಂತಾರನು? ನನಗೇನು ಪಾಡ್ ಕಾಣಂಗ್ಲವ ಇದು. ಏನೋ ಮಾತೆಯರ ಮಾತುಕತೆ ನಡೆದದ, ಬರ್ರಿ ವಿಷಯಗಳು ಇರ್ತಾವ್ರಿ ಕೆಲವೊಂದ್ಸಲ. ನೋಡಮಂತ ಇವ್ರು ಏನು ಮಾತಾಡ್ಲಿಕತ್ತಾರ, ಯಾವ ವಿಷಯದ ಬಗ್ಗೆ ಮಾತಾಡ್ತಾರಂತ ಒಂದು ಸ್ವಲ್ಪ ಇಲ್ಲಿ ನಿಂತು ಕೇಳೋಣೇನ್ರಿ.
ಏಯವ್ವ ನಮ್ಮ ಕಾಲದಾಗೇಂದ್ರ ಮುಗಿತ್ ಸುಂದ್ರಿ, ಈಗಿನವ್ರು ಮಾಡ್ತಾರ ಹಂಗ? ಅದ್ರಾಗ ಪ್ರಿಯಾಂದಂತ್ರನು ಅತೀ ಅವ್ವ, ಮಾವ ಅನ್ನಂಗಿಲ್ಲ, ಅತ್ತೆ ಅನ್ನಂಗಿಲ್ಲ, ಗಂಡಗಂತ್ರನು ಕಿಮ್ಮತ್ತ ಇಲ್ಲ ಬಿಡು. ಏ ರಾಜು, ಏ ರಾಜು ಅಂತೇಳಿ ಹೆಸರು ಹಿಡಿದ ಕಲ್ತಾಳ ನೀನ. ಆಕಿ ಬಂದಿನ ಇವು ಬಾರಿ ಕಲ್ತಾವ ಬಿಡ. ಗಂಡ ಹೆಂಡ್ತಿ ಮೊದಲ ಎರಡೇ ಇರ್ತದ್ದು, ದಿನ ಬಕ್ರಿಯಾರ ಮಾಡ್ಕೊಂಡು ತಿಂತಿತ್ತು. ಈಗಂತೂ ಮುದುಕಿ ಅನ್ನಕ್ಕ ಮೆಚ್ಚದವ. ಆಕಿ ನಮ್ಮ ಪ್ರಿಯಾ ಭಾರಿ ಅಡಿಗೆ ಮಾಡ್ತಾಳ, ನಮ್ಮ ಪ್ರಿಯಾ ಭಾರಿ ಅಡಿಗೆ ಮಾಡ್ತಾಳ. ಏನು ಅಡಿಗೆ ಮಾಡ್ತಾಳ ಯವ್ವ? ಅದೇ ಕಲರ್ ಕಲರ್ ಅನ್ನ ಒಂದು ಮಾಡ್ತಾವಳು. ಚಿತ್ರಾನ್ನ, ಪುಳಿಯೋಗರೆ, ಪಲಾವು, ರೈಸ್ ಬಾತು, ಆದ ಈದ ಆಳು ಮೂಳು ಬರೀ ಅನ್ನದಾಗನೆ ತಿಂದ ಹಂಗ ಮೈ ವಾತ ಸೇರಿಸ್ಕೊಂಡದ ಮುದುಕಿ ಈಗ. ಸುಂದ್ರ ನೋಡಿ ಹೆಂಗಂತ ಮೈ ವಾತ ಸೇರಿಸ್ಕೊಂಡದಂತ. ನಾನು ಅದಕ್ಕೆ ಪ್ರಿಯಾ ಬಂದಿಂದನೇ ಕೈಕಾಲು ಜಾಸ್ತಿ ನೋವಾಗ್ಯಾವ. ಮಾಮಿ ನೋಡಿದಿಲ್ಲ, ಅನ್ನ ತಿಂದ ಮಾಡ್ಕೊಂಡು ಕೂತದ ಅಂತೀನಿ. ನಾ ಸುಮ್ಮ ಸುಳ್ಳಲ್ಲ, ನೀನು ಅಕ್ಕಂಗೆ ಆತದಲ್ಲ ಹಂಗೆ ಮಾಡ್ತಾವು. ಈಗಾರ ಏನು ಬಕ್ರಿ ಮಾಡ್ಕೊಂಡು ತಿಂತಾವ ನಾನು ಎರಡೇ ಇದ್ರು. ಬರೀ ಅನ್ನ ಮಜ್ಜಿಗೆ ತಿಂದೆ, ಅನ್ನ ಮೊಸರು ತಿಂದೆ, ಒಂದಿಷ್ಟು ಚಿತ್ರಾನ್ನ ಮಾಡ್ಕೊಂಡೆ, ಎಣ್ಣೆ ಒಗ್ಗರಣೆ ಕಾಯಿಸ್ಕೊಂಡು ಅನ್ನದ ಮೇಲೆ ಹಾಕೊಂಡು ತಿಂದೆ, ಇಂಥವು ಮಾಡ್ತಾವ. ಅದು ಮಾಮ ಗುಳ್ಯಾಡ್ತದ ಪಾಪ. ಅದಕ್ಕರೆ ದಿನ ಬಕ್ರಿ ಬೇಕು. ಮನ್ನಿ ಒದರಾಡಿಕತ್ತಿದ್ದ, ಹೋಗಿದ್ನಲ್ಲ ಮನೆ ಮುಂದೆ, ನೀನು ಸೊಸೆ ಬಂದಿನ ಬಾರಿ ಕಲ್ತಿ, ಬಕ್ರಿ ಮಾಡಲಾಗಿ ಒಟ್ಟ ಆಕಿನಂಗೆ ನೀನು ಮಾಡ್ಬೇಕಂತ ಮಾಡಿದಿ, ಸಿಟಿನಾಗ ಹೇಗಿದಿ ಹಿಂಗೆ ಅಂತೇಳಿ. ಹೌದು ನೋಡ್ರಿ, ನನಗೆ ಆಗಂಗಿಲ್ಲ ಮಾಡೋದು, ನನ್ನ ಕೈಕಾಲು ಹಿಡ್ದಾವ. ಈಗ ಏನಾಗ್ತದೆ ಅನ್ನ ತಿಂದ್ರೆ? ಬೆಂಗಳೂರವ್ರು ಬದುಕಂಗಿಲ್ಲ ಅನ್ನ ತಿಂದು. ನಿಮ್ಗೇನು ದಿನ ಬಕ್ರಿ ಚಪಾತಿನೇ ಬಡಿಬೇಕನು? ನನ್ನ ತಿಕ್ಕಿ ಒದರಾಡ್ಲಿಕತ್ತಿದ್ದು ಒಂದು ಜಗಳ ನಡೆದತ್ತು ಇಬ್ಬರಿಗೆ. ನಾನಿನ ಸುಂದ್ರಿ, ಈಗ ಪ್ರಿಯಾ ಬಂದಿನಂತ್ರನು ಮಾಮಿ ಭಾಳ ಚೇಂಜ್ ಆಗಿಬಿಟ್ಟಾಳವ. ಸಿಟಿಯನ್ನವ್ರು ಮಾಡ್ದಂಗೆ ಮಾಡ್ತಾಳ ನೋಡು. ಒಟ್ಟ ಒಂದಿಷ್ಟು ದಿನ ನೋಡಿದಿಲ್ಲ ಯವ್ವ, ನೈಟಿ ಹಾಕೊಳಕ್ಕೆ ತಯಾರಾಗಿಲ್ಲ ಅಂತ. ಆಕೆ ಪ್ರಿಯಾ ಹೇಳ, ಸೀರೆ ದಿನ ಏನು ಉಟ್ಕೋತೀರಿ ಅತ್ಯ, ನೈಟಿ ಹಾಕೋಬೇಕಿಲ್ರಿ ಅಂತೇಳಿ ಹೇಳಿದ್ಲಂತ. ಹೌದು ನೋಡ್ರಿ, ನನಗೂ ಯಾಕ ನೈಟಿ ಹಾಕೊಂಡ್ರೆ ಆರಾಮ್ ಅನಿಸ್ತದ, ಹಾಕೊಳ್ಳಿರಿ ಅಂತೇಳಿ ಗಂಡ ಕೇಳ ಮಾಮ ಹಚ್ಚಿ ಬೈದ ನೋಡು. ನೈಟಿ ಹಾಕೋಬೇಕಂತ ಮಾಡಿ ಏನು ಎಂದೂ ಇಲ್ಲಾರ್ದು ಈಗ ಹೊಸದಾಗ ಕಲಿತೇನಂತೇಳಿ ಬೈದಿನ ಸುಮ್ಕುತ ಅಂತ. ಯಪ್ಪೋ, ಏನು ಜನ ಇರ್ತಾರ್ರಿ ಮಾರಾಯ. ಈ ಹೆಣ್ಮಕ್ಳನ್ನ ಹೆಂಗೆ ನಂಬೇಕ್ರಿ? ಹಿಂಗಾದ್ರ ಮಾಮಿ ಎದುರಿಗೆ ಒಂದು ರೀತಿ ಇರ್ತಾರ, ಇಲ್ಲೊಂದು ರೀತಿ ಇರ್ತಾರ. ಯಪ್ಪ, ನಮ್ಮ ಗಂಡಸರನೇ ಚಲೋರಪ್ಪ. ನಾವು ಮಾತಾಡ್ತೀವಿ ಅಂದ್ರೂ ಇಷ್ಟು ಪರಿ ಮಾತಾಡಂಗಿಲ್ಲ ಬಿಡ್ರಿ. ನೋಡು ಮತ್ತೆ, ಹೌದು ಬಾ, ಇಲ್ಲದ ಹುಚ್ಚಾಕಾರ ಮಾಡ್ತದ ಮಾಮಿ. ಈಗಂತೂ ನೋಡಿದಿಲ್ಲ ಒಂದೊಂದು ಇಂಗ್ಲೀಷ್ ಪದ ಬಳಸ್ತಾಳ. ನೋಡುವ ಸೊಸಿ ಬಂದಿಂದ ಆಕಿ ಮಾತಾಡ್ತಾವಲ್ಲ, ಅದನ್ನ ನೋಡಿ ತಾನು ಇಂಗ್ಲೀಷ್ ಮಾತಾಡ್ಬೇಕನ್ನಕಿ. ಇವ್ವ ಏನು ಹುಚ್ಚಾಕಾರ ಮಾಡ್ತದ ಇವ. ನನಗಂತೂ ಮೊನ್ನೆ ಇಂಗ್ಲೀಷ್ನಾಗ ಏನೋ ವರ್ಡ್ ಅಂದ್ಲು, ನಗುನೇ ಬಂತು ನನಗೆ. ಅಲ್ಲಿಗೆ ಬರಂಗಿಲ್ಲ, ಅರ್ಧಂಬರ್ಧ ಅಂತಾಳ, ಅದು ಅಸಹ್ಯ ಆದಂಗೆ ಆಗ್ಬಿಡ್ತದ. ಅಲ್ಲ, ಯಾರು ಓದ್ಲಾರ್ದ ಈಕಿನೇ ಓದ್ಯಾಳನ್ನ ಪ್ರಿಯಾ ಅನ್ನೋರ್ ಗತೆ ಮಾಡ್ತಾರವ. ಯಾರಿಗೆ ಸಿಗ್ಲಾರ ಸೊಸಿ ತಮಗ ಸಿಕ್ಕಾಳೇನೋ ಅನ್ನೋರ್ ಗತೆ ಮಾಡ್ತಾರ ನೋಡು. ಅಲ್ಲ, ಬೆಂಗ್ಳೂರಾಗ ಇದ್ದವ್ರು ಯಾರು ಸಾಲಿ ಕಲ್ತವ್ರು ಅಡಿಗೆನೇ ಮಾಡ್ಲಿಕ್ಕಿಲ್ಲನು. ಎಷ್ಟು ಮಂದಿ ಮನೇನ ಅಡಿಗೆ ಮಾಡಿಟ್ಟು ಡ್ಯೂಟಿಗೆ ಹೋಗೋರಿದ್ದಾರೆ ಬೆಂಗ್ಳೂರಾಗ. ಏನಿಲ್ಲ ಮತ್ತೊಂದ ತಮ್ಮಮ್ಮಿನೇ ಮಾಡಿದ್ದ ಹೇಳ್ತಾಳಕಿ ಪ್ರಿಯಾ. ಎಷ್ಟು ಸಲ ಹೇಳ ಮುಂದೆ, ಇಲ್ರಿ ಸುಮಾಕ ಭಾಳ ನಮ್ಮ ಮಮ್ಮಿ ಕಷ್ಟಪಟ್ಟಾರ. ಮೊದಲು ಗಾರ್ಮೆಂಟ್ಸ್ಗೆ ಹೋಗ್ತಿದ್ರು ನಮ್ಮಮ್ಮ, ಮನೆಗೆಲ್ಲ ಅಡುಗೆ ಮಾಡಿಟ್ಟು ನಾನು ಸ್ಕೂಲ್ ರೆಡಿ ಮಾಡಿ ಕಳಿಸಿ ಹೋಗ್ತಿದ್ರು 5 ಗಂಟೆಕನೇ ಎದ್ದು ಅಂತೇಳಿ. ಇದೆಲ್ಲ ಅವರು ಮಾಡೋದು ನೋಡ್ಯಾ ಅಂದ್ರೆ ಮತ್ತೆ ನೋಡಿದ್ರೆ ಕಲಿಬೇಕು ಇಲ್ಲಿಕ್ಕೆ ಪ್ರಿಯ. ಈಗಿನವ್ರದ್ದು ಡೌಲ ಬೇರೆ ಅವ. ಹೌದಾ ನೀನು ಸುಮಾ, ನೀ ಅಂದಂಗ ಓದಿದವರೆಲ್ಲ ಈಗಿನ ಆದರ್ಶವಾಗಿ ಇಟ್ಕೊಂಡ್ರಂತಿಕೋ ಯಾರು ಅಡುಗೆನೇ ಮಾಡ್ಲಿಕ್ಕಿಲ್ಲ ಜಗತ್ನ್ಯಾಗ. ಅಲ್ಲ, ನೋಡಿದಿಲ್ಲ ಸುಧಾಮೂರ್ತಿ ಅಮ್ಮನವರು ಎಷ್ಟು ಸರಳ ವ್ಯಕ್ತಿತ್ವ ಅಂದ್ರೆ, ಅವರು ಎಷ್ಟು ದೊಡ್ಡ ಸ್ಥಾನದಾಗದಾರ, ಎಷ್ಟು ಶ್ರೀಮಂತರು, ಕೋಟ್ಯಾನ್ಗಟ್ಲೆ ಆಸ್ತಿ. ಕೋಟ್ಯಾನ್ಗಟ್ಲೆ ಅನ್ನಕ್ಕೇನು ಬಿಡು, ಹೇಳೋಕ್ಕಾಗಂಗಿಲ್ಲ, ಅಷ್ಟು ಆಸ್ತಿ ಅದ. ಎಷ್ಟು ಬಡವ್ರಿಗೆ ಸಹಾಯ ಮಾಡ್ತಾರ ಅಂಥವ್ರು. ರಾಯರ ಆರಾಧನೆ ಬಂತಂದ್ರೆ ಕಾಯಿಪಲ್ಲೆ ಹೆಚ್ಚಲಿಕ್ಕೆ ಹೋಗ್ತಾರ ಅವರು. ಆಮೇಲೆ ಎಷ್ಟು ಸಿಂಪಲ್ ಇರ್ತಾರೆ ನೋಡಿರಿಲ್ಲ. ಇವ್ರಂಗಾದ್ರೆ ಮುಗೀತು. ಒಂದು 10 ಮಂದಿ ಹಾಳು ಕೊಡ್ತೀನಪ್ಪ, ನಾ ಏನು ಬರಂಗಿಲ್ಲ ಅಂತ ಅನ್ಬೋದಾಗಿತ್ತಿಲ್ಲ. ಹಂಗಿಲ್ಲ, ಅವರು ತಳ ಕೂತು ಕಾಯಿಪಲ್ಲೆ ಹೆಚ್ಚಿ ಬರ್ತಾರ ಆರಾಧನ್ಯಾಗ. ಮತ್ತು ಅಡುಗೆ ಮಾಡ್ಲಾದಿರ್ತಾರನ ಅವರು, ಎಲ್ಲ ಮಾಡ್ತಾರ. ಈಕೆ ಏನು ದೊಡ್ಡ ಭಾರಿ ತಾನೇ ಗ್ರೇಟ್ ಅನ್ನೋರ್ ಗತೆ ಮಾಡ್ತಾಳಕ್ಕೆ ಅಷ್ಟೇ. ಅಯ್ಯಯ್ಯ, ಅವ್ರಿಗೆಲ್ಲಿ ಹೋಲಿಸ್ತೇವ? ಸುಧಾಮೂರ್ತಿ ಅಮ್ಮ ಎಲ್ಲಿ, ಇವರೆಲ್ಲಿ ಏನೋ ಅಂತಾರಲ್ಲ, ಅವ್ರ ಧೂಳಿಗೂ ಸಮ ಆಗಂಗಿಲ್ಲ ಇವರು. ಅವ್ರದ್ದು ಹೋಲಿಕೆ ಮಾಡಿದ್ರೆ ಮುಗೀತು. ನಡಿಯವ್ವ ಸುಂದ್ರಿಗೆ ಹೋಗ್ಬರಮಂತ. ಮತ್ತು ಹೋಗ್ಲಿಲ್ಲ ಅಂದ್ರೆ ಮುಖ ಹಿಂಗೆ ದಮ್ ಮಾಡ್ಕೊಂಡು ಕೊಡ್ತಾಳೇನ. ಹೌದು ವಯ್ಯವ್ವ, ಮುಖನೇ ಹಂಗೆ ಮಾಡ್ಕೊತಾಳಕ್ಕೆ, ಸುಳ್ಳಲ್ಲ ಅದು. ಇನ್ನು ಮುಂದೆ ನೋಡುವ ತಾಯಿ, ಬರೀ ಮೊಮ್ಮಗನ ಪುರಾಣ ಕೇಳ್ಬೇಕು ನೋಡೋಕಿನ ಮನೆಗೆ ಹೋದ್ರೆ ಸಾಕು. ಇಷ್ಟು ದಿನ ನಮ್ಮ ಪ್ರಿಯಾ ಹಂಗೆ, ನಮ್ಮ ಪ್ರಿಯಾ ಹೆಂಗೆ, ಅದು ಮಾಡಿಲ್ಲ ನಮ್ಮ ಪ್ರಿಯಾ, ಇದು ಮಾಡಿಲ್ಲ ನಮ್ಮ ಪ್ರಿಯಾ ಅಂತೇಳಿ ಬರೀ ಸೊಸಿದ ಹೇಳ್ತಿತ್ತು. ಇನ್ನು ಮುಂದೆ ಮುಗಿತಿನ್ನ. ಅದ್ರ ಮೊಮ್ಮಗ ಬಂದನ, ಆಕೆ ಹಿಡೋರ ಯಾರು ಇಲ್ಲ ಈಗ ನೋಡಕಂತೆ ಅಂತ. ದಿನ ಒಂದೊಂದು ಕತೆ ಹೇಳ್ತಾಳ. ಒಂದು ಮೊನ್ನೆ ಒಂದೇ ದಿನ ಹೋಗಿ ಬಂದ ಅಂದ್ರೇ ಅಷ್ಟು ಹೇಳಿದ್ಲು. ನನ್ನ ಮಗ ಕಣ್ಣು ಪಿಳಿ ಬಿಟ್ಟು ನೋಡ್ದ, ನೊಕ್ಕ ಮಾಡ್ದ ಅಂತೇಳಿ. 2 ತಿಂಗಳು ಕೂಸು ಏನು ನಕ್ಕಿರ್ಬೇಕು ಈಕಿ ನೋಡಿ, ಅಷ್ಟು ಹೇಳಿದ್ಲು. ಇನ್ನು ಮುಂದಂತರ ಮುಗಿತೀನಿ. 6-7 ತಿಂಗಳು ಕೂಸಂದ್ರೆ ಮತ್ತೆ ಆಡುವ ಚಂದಾಗೆ. 5-6 ತಿಂಗಳು ಕೂಸಿದ್ದಾಗ ಇನ್ನು ಮುಂದೆ ನೋಡುವ ಯವ್ವ, ಆಕಿನ ಪುರಾಣ ಕೇಳಕ್ಕೆ ಹೋಗ್ಬೇಕು ನೋಡು ನಾವಲ್ಲಿ. ಶಹಬಾಷ್ ಹೆಣ್ಮಕ್ಳೆ, ನೀವೇ ಸ್ಟ್ರಾಂಗ್ ಬಿಡ್ರಿ. ಎಷ್ಟರ ವಿಷಯ ಇರ್ತಾವ, ಎಷ್ಟರ ಡಬಲ್ ಪಾರ್ಟ್ ಮಾಡ್ತೀರ. ಬಾಬಾ
ಗ್ರೇಟ್ ನೀವು, ಗ್ರೇಟ್ ಅಂದ್ರೆ ಗ್ರೇಟ್ ನೋಡು. ಯಾವಾಗ ಬಂದೆ ಶೀನಣ್ಣ ನೀನು? ಬಂದಿನವ, ನಾ ಒಂದು ಅರ್ಧ ತಾಸಾಯ್ತು ಬಂದು ನಿಂತು. ನಿಮ್ಮ ಮಾತೆಯರ ಮಾತು ಮುತ್ತಿನಂತ ಮಾತನ್ನ ಕೇಳ್ಕೋತ ನಿಂತಿದ್ ನೋಡು ಸುಂದ್ರಿ ಅಕ್ಕ. ದೋಮೂರ್ತಿಗಳಿಗೊಂದು ಸಲಾಂ. ಏನಂಗಂದ್ರ? ಮೂವರಿದ್ರ ತ್ರಿಮೂರ್ತಿಗಳು ಅಂತಾರ, ಇಬ್ಬರೇ ಇದ್ರಲ್ಲ ಅದಕ್ಕೆ ನೀವು ದೋಮೂರ್ತಿಗಳು ಅಂದೆ. ನೀವಿಬ್ರು ಏನು ಆಡ್ಕೊಳ್ಳೋದ್ರಾಗ PhD ಮಾಡಿರೇನು ಸುಂದ್ರಿ ಅಕ್ಕ? ಸುಮಾ ಅವ್ರು ಹಂಗಿಲ್ಲ ಅಂತ ತಿಳ್ಕೊಂಡಿದ್ದೆ. ಅವರು ಭಾರಿ ಡೇಂಜರ್ ಇದ್ದಂಗೆ ಕಾಣ್ತಾರಳಪ್ಪ. ಒಬ್ರಿಗಿಂತ ಒಬ್ರು ಮಾತಾಡ್ತೀರಿ, ಒಬ್ರಿಗಿಂತ ಒಬ್ರು ಮಾತಾಡ್ತೀರಿ. ಏ ಅಷ್ಟು ಹತ್ರ ಇದ್ದ ಮಾಮಿ ಬಗ್ಗೆನೇ ಹಂಗೆ ಮಾತಾಡ್ತೀರಿ ಅಂದ್ರೆ ಇನ್ನು ಬೇರೆದವ್ರ ಸುದ್ದಿ ಕೇಳ್ಬೇಕಾ? ನಿಮಗೆ ಉಪ್ಪಿನಕಾಯಿ ನೆಕ್ಕಿದಂಗೆ ಬಿಡುವ ಬೇರೆದವ್ರ ಸುದ್ದಿ ಮಾತಾಡೋದಂದ್ರೆ. ಅಷ್ಟು ರುಚಿ ಸಿಗ್ತದಲ್ಲ ಅದ್ರಾಗ. ಹಂಗಲ್ರಿ ಸೀನೋರ, ನಾವೇನು ಅಂದಿಲ್ರಿ, ಇದ್ದಿದ್ದ ಹೇಳಿವಲ್ರಿ ನಾವು, ಇಲ್ಲಾರ್ದಂತ್ರ ಏನೂ ಹೇಳಿಲ್ಲ. ನೀವ್ ಯಾಕೆ ಹಿಂಗೆ ತಪ್ಪು ತಿಳ್ಕೊತೀರಿ ಸುಮ್ಮನೆ? ಸೀನಣ್ಣ ನೋಡು, ನಾವು ಇಲ್ಲಾರ್ದಂತ್ರ ಏನೂ ಹೇಳಿಲ್ಲ, ಇದ್ದದ್ದ ಹೇಳಿವಿ. ಮಾಮಿಯರು ಹೆಂಗಿದ್ದಾರಲ್ಲ ಹಂಗೆ ಹೇಳಿವಿ, ನಮ್ದೇನು ತಪ್ಪಿಲ್ಲಿದ್ರಾಗ. ಅಕ್ಕ ಅಕ್ಕ ಸುಂದ್ರಿ ಅಕ್ಕ, ನೀವೇನು ತಪ್ಪು ಮಾಡಂಗಿಲ್ಲವ, ನಮ್ದೇ ತಪ್ಪು. ನಾ ಏನಿಲ್ಲ ಎಂಟ್ರಿ ಆದ್ಮೇಲ ನಂದು ಭಾಳ ತಪ್ಪು ಮಾಡಿದೆ ನಾನು, ನಿಮ್ಮದು ಕರೆಕ್ಟ್. ನೀವು ಯಾವಾಗಲೂ ಕರೆಕ್ಟ್ ಇರ್ತೀರಿ ಅಂದಂಗೆ. ನಾಳೆ ಪಂಚಾಯತಿ ಮೀಟಿಂಗ್ ಅದ, ಅದನ್ನು ಕರಿಬೇಕಂತ ಬಂದೆ ಸುಂದ್ರಿ ಅಕ್ಕ. ಇಲ್ಲಾಂದ್ರೆ ನೀವು ಹಿಂಗೆ ಕೂತವ್ರ ಮುಂದೆ ನಾ ಅದಕ್ಕೆ ನಿಂದ್ರಲಿಕ್ಕೆ ಹೋಗಂಗಿಲ್ಲ. ನಾ ಬರ್ತೀನಿ ನೀವನ. ಜೈ ಇಬ್ಬರಿಗೂ ಹೆಣ್ಮಕ್ಳಿಗೆ. ಸುಂದ್ರಿಗೆ ಸುಮಾಗ ಜೈವಾಗಲಿ. ಈ ಮಾತೆಯರ ಮಾತೇ ಒಂದು ಮುತ್ತಿನಂತೆ. ಮಾತೆಯರಿಗೆ ಮಾತೇ ಮುಖ್ಯವಾದರೆ ಬೇರೆಯವರ ಸುದ್ದಿಯನ್ನು ಆಡಿಕೊಳ್ಳುವುದು ಎಂದರೆ ಅವರಿಗೆ ಎಲ್ಲಿಲ್ಲದ ಖುಷಿ. ನಮಗೆ ಯಾಕೆ ಬೇಕಪ್ಪ? ಅವ್ರು ಎಷ್ಟು ಹೇಳಿದ್ರು ಚೇಂಜ್ ಆಗಂಗಿಲ್ಲ, ಅವ್ರು ಬೇರೆ ಥರದ್ದು ಮಾತಾಡೋದು ಬಿಡಂಗಿಲ್ಲ. ನಾವು ಯಾಕೆ ಇಲ್ಲಿ ನಿಂತು ಸುಮ್ಮನೆ ಇದು ಮಾಡೋದು? ನಡ್ರಿ, ನಾವು ಬರ್ತೀವ್ರಿ. ಇದೇನಾ ಸುಂದ್ರಿ, ಯಾವಾಗ ಬಂದು ನಿಂತಾನೆ ಚೀನಣ್ಣ? ನಾವು ನೋಡೇ ಇಲ್ವ ಯವ್ವ. ಮೊದಲೇ ಅವನಿಗಿಂತವೆಲ್ಲ ಆಗಂಗಿಲ್ಲ. ಏನು ಮಾಡೋದು? ನೀನಾದ ಆ ಕಡೆ ನೋಡ್ಬೇಕಿಲ್ಲ, ನೀನು ಯಾಕಡೆ ಮರ್ಯಾಗ ಕೂತಿದ್ದಿ, ಯಾಕಡೆ ತಲೆ ಇರಂಗಿಲ್ಲ ನಿಂದಂತ್ರನು. ರೀ ನನಗೇನು ಗೊತ್ತಾ ಸುಮ್ಮ, ನಾ ಯಾಕೆ ಆ ಕಡೆ ನೋಡ್ಲಿ ಹೇಳು? ಮಾತಿನ ಗದ್ದಲ್ದಾಗ ನಾ ಈ ಕಡೆ ನೋಡ್ಕೋತ ನಿಂದಾನೆ ನೋಡ್ಕೋತ ಮಾತಾಡ್ಲಿಕತ್ತೀನಿ. ಅಯ್ಯವೋ ನಿಂದು ಬಿಡ, ನೀನು ನಂದು ಕೇಳು. ಮನೆ ಬಂದು ಎಲ್ಲರೂ ನ್ಯಾಯ ಹೇಳ್ಯಾರ, ಇಂಥವೆಲ್ಲ ಮಾತಾಡಂಗಿಲ್ರಿ ಒಟ್ಟ ಇನ್ನು ಮುಂದೆ ಅಂತೇಳಿ ನಾ ಪ್ರಾಮಿಸ್ ಮಾಡೀನಿ. ಈಗಿದ್ರೆ ಇಂಥದ್ದು ಮಾತಾಡ್ಲಿಕತ್ತೀನಿ ಅಂತೇಳಿ ಗೊತ್ತಾಯ್ತಂದ್ರೆ ಯವ್ವ ನನ್ನ ಗಂಡನ ಮುಂದೆ ಹೋಗಿ ಹೇಳ್ತಾನ ಏನಮ್ಮ ಯವ್ವ ಶೀನಣ್ಣ, ನನಗೆ ಅದು ಚಿಂತೆ ಐತದ. ಅಲ್ಲ ನಿನ್ನ ಮಾಮಿಯರ ಮುಂದೆ ಹೋಗಿ ಹೇಳಿದ್ನಂದ್ರೆ ಏನು ಮಾಡ್ದ ನೀನು? ಹಿಂಗೆ ಅನ್ಲಿಕತ್ತಿದ ನೋಡು ಮಾಮಿ ನಿಮಗೆ ಅಂತೇಳಿ. ಹಂಗೆಲ್ಲ ಹೋಗಿ ಹೇಳಂಗಿಲ್ಲದು. ಅಲ್ಲಿದಿಲ್ಲಿ ಇಲ್ಲಿದ ಅಲ್ಲಿ ತಂದು ಹೇಳೋ ಪದ್ಧತಿನೇ ಇಲ್ಲ ಅದ್ರ ಬಲ್ಲಿ. ಸುಮ್ ಕುಡಿದೊಂದೇ ಒಂದು. ಆದ್ರೆ ಹೇಳಿದ್ರೆ ಹೇಳ್ಕೊಳಕ್ ಬಿಡು, ನಾವೇನು ಇದ್ದದ್ದು ಹೇಳಿವಿ, ಇಲ್ಲಾರ್ದಂತ್ರ ಏನೂ ಹೇಳಿಲ್ಲ. ಅಷ್ಟು ಮೇಕ್ ಏನ್ರ ಅಂದ್ಲಂದ್ರೆ ಆ ಕಡೆ ಮಾತಾಡೋದು ಬಿಟ್ರೆ ಆಯ್ತು. ಕೆಲಸ ಮಾಡ್ತಾರೆ ತಪ್ತದ ಯವ್ವ. ಅವ್ರ ಮನೆಗೆ ಹೋಗಿ ರಗಡ್ ಮಂದಿದಾರ ಊರಾಗ, ಬೇರೆದವ್ರ ಮನೆ ಮುಂದೆ ಹೋಗಿ ಕೂಡ್ಲಿಕ್ಕಿ ಯಾಕಿಂದೇನ ಚೇನಿನ ನಡಿಯ ಕಡೆ. ಅದು ಕರೆಯೋದು ಬಿಡು. ಆದ್ರೂ ನಡಿಯ ಸುಂದ್ರಿ ಹೋಗ್ಬರ ನಡಿ. ಸುಮ್ಮನೆ ಹೋಗ್ಲಿ ಅಂದ್ರೆ ಶಂಕ ಹಚ್ತಾಳ ಯವ್ವ. ಅಯ್ಯ ಸುಮ್ಮ ನೀನು ಒಳಗೋಗ ಇದ್ದಿ ಬಿಡ. ಅಲ್ಲ ಇಷ್ಟೊತ್ತನ ಹೋಗಮ್ ಬೇಡ ಹೋಗಮ್ಮ ಬೇಡ ಅಂತೇಳಿ ಅಂದು ಈಗಿದ್ರೆ ಹೋಗಮ್ ನಡಿ ಅಂತೀಯಲ್ಲ ಮತ್ತೆ. ಹೌದವ ಯವ್ವ, ಸುಮ್ಮನೆ ನಡಿ ಆ ಕಡೆ. ಇದ್ದೂರಾಗಿ ಅದಕ್ಕೆ ಜಗಳ ಕೊಂಡ್ಕೊಳ್ಳೋದು. ಸುಮ್ಮನೆ ಹೋಗಿ ಬರಮ್ ನಡಿ. ನಿನಗೂ ಬಿಡಗಡೆ ಇಲ್ಲ, ನನಗೂ ಬಿಡಗಡೆ ಇಲ್ಲ. ಮಾತಾಡೋದು ಮತ್ತೆ ಹೋಗಿ ಮಾಮಿರಿ ಅಂತ ಹೋಗೋದ. ಏನು ನಡ್ಸಿರಿ ಮಾಮಿ? ಅಯ್ಯ ಬಂದ್ರೆ ಬರೇವ, ಚಲೋ ಆಯ್ತು. ಚಲೋ ಆತದ ಮತ್ತೆ. ಚಲೋ ಅಲ್ಲಾರ್ದ ಏನು ಮಾಡ್ತೀವಿ? ಸಾಡ ಬೆಳಿಲಿಕ್ಕೆ ಬಂದೀವಿ. ಏನ್ರಿ ಮಮ್ಮಿ ನಾಳೆ ಬರ್ತಾರ್ರಿ ಪ್ರಿಯಾರು? ಹ್ಞೂ ನಮ್ಮ ನಾಳೆ ಬರ್ತಾರಂತ ನೋಡು. ಅಲ್ರಿ ಮಮ್ಮಿ ಮತ್ತೆ ತೊಟ್ಲ ಗಿಟ್ಲ ಯಾವಾಗ ಮಾಡಿದ್ರಿ? ಹೋಗ್ಲೇ ಇಲ್ಲಲ್ರಿ ನೀವು? ಹೆಸರು ಇಟ್ಟಾರಂತೇನ್ರಿ? ಹ್ಞೂ ಇಟ್ಟಾರಂತ. ನಮ್ಮನ್ನು ಕರೆದ್ರವ ಬಾ ಅಂತೇಳಿ ನಾವೇನೋ ಅಲ್ಲಿವ ಮೊನ್ನೆರ ಹೋಗಿ ಬಂದ್ವಿ. ಅಲ್ಲೇ ನಮ್ಮ ಐದನ ಅವ್ರು ಇದ್ದಾರಲ್ಲ, ಅವ್ರಿಷ್ಟು ಹೋಗಿ ಬಂದರು. ನಮ್ಮ ಐದನ ಮಗಳ ಇದ್ದಾಳೆ, ಹೆಂಗಿದ್ರು ಆಕಿನ ಹೆಸರಿಟ್ಲು. ನಾವು ಅದಕ್ಕೆ ಹೋಗಲಿಲ್ಲ. ನಮ್ಗೆ ದೂರ ಬರ ಆದಿ ಆಗ್ತದಲ್ಲ, ಇಲ್ಲೇ ಬಂದಿಂದ ಜೋರು ಮಾಡ್ಬೇಕಂತ ಮಾಡೀವಿ ತೊಟ್ಲಾನ. ಹೌದ್ರಿ, ಇಲ್ಲಿ ಬಂದಿಂದ ಮಾಡೋರಿದ್ದೀರೇನ್ರಿ ತೊಟ್ಲ? ಹ್ಞೂ ನಾವು ಮತ್ತೆ ಮೊಮ್ಮಗ ಊಟನ ಹಂಗೆ ಸುಮ್ಮ ಮಾಡಲಾರಿರ್ತು. ಊರಿಗೆ ಊಟ ಹಾಕಿ ಜೋರಾಗೆ ತೊಟ್ಲ ಇಟ್ಕೋತೀವಿ. ಹ್ಞೂ ಮತ್ತೆ ಮಾಡ್ರಿ ಮಮ್ಮಿ, ಹಂಗೆ ನಿಮಗೇನು ಕಡಿಮೆ ಆಗ್ಯದ್ರಿ? ಮೊಮ್ಮಗ ಬಹದ್ದೂರ್ ಮೊಮ್ಮಗನೇ ಬರ್ಲಿಕ್ಕತ್ತಾನ. ಊರಿಗೆ ಊಟ ಹಾಕಿಸ್ಲಿಲ್ಲ ಅಂದ್ರೆ ಹೆಂಗೆ? ಜೋರಾಗೆ ಮಾಡ್ರಿ. ಜೋರ ಮಾಡ್ತೀವ ಮತ್ತೆ. ಓಡಾಡ್ಬೇಕಲ್ಲವ ನೀವು. ಓಡಾಡ್ಲಾರ್ದ ಹೆಂಗ್ರಿ ಮಮ್ಮಿ ಮತ್ತೆ? ನಮ್ಮದಂತೇಳಿ ಹಚ್ಕೊಂಡು ಓಡಾಡಿ ಮಾಡ್ತೀವಿ ಹೇಳ್ರಿ. ಹೆಂಗೆ ಅನಿಸ್ತ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜುಕಿನ ಗಂಟೆ ಟಣ್ ಅಂತ ಹೊಡೀರಿ. ನಾವು ಮಾಡಿದ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.